ಸುಂದರವಾದ ಜೋಡಿ ಹಕ್ಕಿ ಅವರಾಗಿದ್ದರು. ಉಡುಪಿಯ ಸಣ್ಣ ಗ್ರಾಮದಿಂದ ಬಂದವರು ಇಲ್ಲೆಲ್ಲೋ ಬೆಂಗಳೂರು ಹತ್ರ ಅದ್ಭುತವಾದ ಒಂದು ಬದುಕನ್ನು ಕಟ್ಕೊಂಡು ಪುಟ್ಟ ಗೂಡನ್ನು ರೂಪಿಸ್ಕೊಂಡಿದ್ರು. ಆದರೆ ಹಾಯ್ ಹಲೋ ಸ್ನೇಹಿತರೆ, ಇಂದು ನಾನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ದೈವ ನಿರ್ಣಯ. ರೇವಂತ್. ಈ ಕಥೆಯ ಭಾಗ 1, ರೇವಂತ್, ಅವನ ಸ್ವಗತ. ನಾನು ರೇವಂತ್, ಈ ಕಥೆಯ ನಾಯಕ. ಉಡುಪಿಯ ಒಂದು ಪುಟ್ಟ ಗ್ರಾಮದ ಯುವಕ. ನಾನು ನಮ್ಮಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಕಿತ್ತು ತಿನ್ನೋ ಬಡತನ, ಪುಟ್ಟದಾದ ಗುಡಿಸಲು, ಆದರೆ ಕಣ್ತುಂಬ ಕನಸು. ಇದನ್ನೆಲ್ಲ ತುಂಬಿಕೊಂಡು ಬೆಂಗಳೂರಿನ ಹತ್ತಿರದ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹೋಟೆಲ್ ಮಾಣಿಯಾಗಿ ಕಾಲಿಟ್ಟೆ. ದುಡಿಮೆಯಿಂದ ಅಷ್ಟಿಷ್ಟು ಉಳಿಸಿ ಅಪ್ಪ ಅಮ್ಮನಿಗೆ ಕಳಿಸ್ತಾ ಇದ್ದೆ. ಇರೋದಕ್ಕೆ ಓನರ್ ಒಂದು ಮನೆಯನ್ನು ಕೊಟ್ಟಿದ್ರು. ನಮಗೆಲ್ಲರಿಗೂ ಬದುಕು ಬಹಳ ಚೆನ್ನಾಗಿತ್ತು. ರಾತ್ರಿ ಕಣ್ತುಂಬ ನಿದ್ದೆ ಬರ್ತಿತ್ತು. ಬೆಳಗ್ನಿಂದ ಸಂಜೆವರೆಗೂ ದುಡಿಮೆ ಇರ್ತಿತ್ತು. ಒಂದು ರೀತಿಲಿ ನೆಮ್ಮದಿ ಅಂತ ಹೇಳಬಹುದು. ಈ ರೀತಿ ನೆಮ್ಮದಿಯಾಗಿದ್ದ ಸಮಯದಲ್ಲಿ ಅವಳು ಬಂದಿದ್ದೆ ನನ್ನ ನೆಮ್ಮದಿ ಮುಂದೊಮ್ಮೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಅನ್ನೋ ಪರಿಜ್ಞಾನ ಕೂಡ ಸ್ವಲ್ಪ ಕೂಡ ಇರಲಿಲ್ಲ. ರೇವತಿಯ ಸ್ವಗತ. ನಾನು ರೇವತಿ, ಈ ಕಥೆಯ ನಾಯಕಿ. ಅಪ್ಪ ಅಮ್ಮನ ಜೊತೆ ಉಡುಪಿಯ ಪುಟ್ಟ ಊರಲ್ಲಿ ನಾನಿದ್ದೆ. ಅದೇ ರೇವಂತನೂರಲ್ಲಿ. ಆದರೆ ಒಬ್ಬರನ್ನೊಬ್ಬರು ಸಂಧಿಸ್ತೀವಿ ಅಂತ ಎಂದಿಗೂ ಅನಿಸಿರಲಿಲ್ಲ. ಆದರೆ ಅದು ಯಾವತ್ತು ನಾವಿಬ್ಬರು ಸಂಧಿಸಿದ್ವೋ ಗೊತ್ತಿಲ್ಲ. ಆದರೆ ಪ್ರೇಮ ಅನ್ನೋದು ನಮ್ಮ ಅರಿವಿಗೆ ಬರುವ ಮೊದಲೇ ಹುಟ್ಟಿಬಿಟ್ಟಿತ್ತು. ಮನೆಯವರಿಗೆ ಹೇಳಿದಾಗ ಯಾರೂ ಒಪ್ಪಲಿಲ್ಲ. ವಿರೋಧ ಕಟ್ಟಿಕೊಂಡೇ ಮುನ್ನೆಜ್ಜೆ ಇಟ್ವಿ. ಹೇಗಿದ್ದರೂ ಅವನು ಬೆಂಗಳೂರಿನ ಹತ್ತಿರದ ಊರಿನಲ್ಲಿ ಇದ್ನಲ್ಲ. ಮೊದಲು ಎಲ್ಲ ಚೆನ್ನಾಗಿತ್ತು. ಅವನು ಇಡೀ ದಿನ ಹೊರಗಡೆ ಹೋಟೆಲ್ಗೆ ಕೆಲಸಕ್ಕೆ ಹೋಗ್ತಿದ್ದ. ನಾನು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಕಾಯ್ತಿದ್ದೆ. ಅಡುಗೆ ಅಂದರೆ ಕೇವಲ ಅನ್ನ ಒಂದು ಮಾಡ್ತಿದ್ದೆ. ಮಧ್ಯಾಹ್ನ ಬರ್ತಾ ಅವನು ಹೋಟ್ಲಿಂದ ಸಾಂಬಾರು ತರೋನು. ಜೊತೆ ಕೂತ್ಕೊಂಡು ಪ್ರೀತಿ ಮಾತಾಡ್ತಾ ಇಬ್ಬರು ಊಟ ಮಾಡ್ತಿದ್ವಿ. ಅವ್ನು ಕೆಲ್ಸಕ್ಕೆ ಹೋದ್ಮೇಲೆ ಮಧ್ಯಾಹ್ನ ಒಂದಷ್ಟು ಹೊತ್ತು ನಾನು ರೆಸ್ಟ್ ಮಾಡ್ತಿದ್ದೆ. ರಾತ್ರಿ ಅವನು ಬರೋವರೆಗೂ ಹೀಗೆ ಸಮಯ ಕಳೀತಿತ್ತು. ಮೊದಲೆಲ್ಲ ಇದು ಖುಷಿ ಅನ್ನಿಸ್ತಿತ್ತು. ಅವನ ಬರುವಿಕೆಗಾಗಿ ಕಾಯೋದು, ಮನೆಯೆಲ್ಲ ಸ್ವಚ್ಛವಾಗಿಡೋದು, ಬಟ್ಟೆ ಒಗೆಯೋದು, ಅವನಿಗಾಗಿ ಅಲಂಕಾರ ಮಾಡಿಕೊಳ್ಳೋದು, ಪ್ರೀತಿಯಿಂದ ಅಡುಗೆ ಮಾಡೋದು. ಅಬ್ಬಬ್ಬಾ, ಅದೇ ಅಂತಾರಲ್ಲ ಪ್ರೀತಿ ಅಂದರೆ ಕುರುಡು ಅಂತ, ಹಾಗೆ ಎಲ್ಲವೂ ಚೆನ್ನಾಗಿತ್ತು. ನಮ್ಮಿಬ್ಬರ ನಡುವೆ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ. ಬಹಳ ನಂಬಿಕೆ ಸಹ ಇತ್ತು. ನಂಬಿಕೆ. ಆದರೆ ಆ ನಂಬಿಕೆಯನ್ನು ನಾನೇ ಸ್ವತಃ ಕತ್ತಿಚುಕ್ತೇನೆ ಅಂತ ನನಗೆ ಪ್ರಾಯಶಃ ಗೊತ್ತಿರಲಿಲ್ಲ. ಅದು ಹೇಗಾಯಿತೋ ಒಂದು ಗೊತ್ತಿಲ್ಲ. ಎಲ್ಲ ಚೆನ್ನಾಗಿತ್ತು ನಮ್ಮಿಬ್ಬರ ನಡುವೆ. ಆದರೆ ನಾನು ಒಂದೇ ರೀತಿಯ ಏಕತಾನತೆಯಿಂದ ಬೇಸತ್ತಿದ್ದೆ. ಊಟ ಮಾಡೋದು, ಸಮಯ ಸಿಕ್ಕಿದ್ರೆ ಒಂದು ಅರ್ಧ ಗಂಟೆ ಓಡಾಡೋದು, ಏನಾದರೂ ಒಂದಿಷ್ಟು ತಿಂದು ಬರೋದು. ಅಕ್ಕಪಕ್ಕದ ಮನೆಯವರ ಜೀವನ ಕಣ್ಕುಕ್ಕಿತ್ತು. ಕಣ್ತುಂಬ ಕನಸುಗಳು. ತಲೆಗೆ ಹುಳ ಬಿಡ್ತು. ಸರಿ, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಅವನ ಹತ್ರ ಇದನ್ನು ಹೇಳಿದೆ. ಮೊದಲು ಅವನು ಒಪ್ಪಲಿಲ್ಲ. ಅವನನ್ನು ಮೆಲ್ಲಗೆ ಕನ್ವಿನ್ಸ್ ಮಾಡಿದೆ. ನಿಧಾನವಾಗಿ ರೇವಂತ್ ಒಪ್ಪಿದ. ಒಂದು ಸಣ್ಣ ಡಿಪಾರ್ಟ್ಮೆಂಟ್ ಸ್ಟೋರಿನಲ್ಲಿ ನನಗೆ ಕಂಪ್ಯೂಟರ್ ಕೆಲಸ ಸಿಕ್ತು. ನನಗೆ ಕಂಪ್ಯೂಟರ್ ಅಲ್ಪ ಸ್ವಲ್ಪ ಗೊತ್ತಿತ್ತು. ಇದರಿಂದಾಗಿ ಅಷ್ಟು ಕಷ್ಟ ಆಗಲಿಲ್ಲ. ಎಲ್ಲ ಚೆನ್ನಾಗಿತ್ತು ನಮ್ಮ ಜೀವನದಲ್ಲಿ. ಈಗ ಇಬ್ಬರ ದುಡಿಮೆಯಿಂದ ಅಲ್ಪ ಸ್ವಲ್ಪ ಹಣ ಕೂಡ ಕೂಡಿಡ್ತಿದ್ದೆ. ಆದರೆ ನಾನು ಯಾವಾಗ ತಪ್ಪು ಮಾಡಿದೆ, ಯಾವಾಗ ಮಾಲೀಕನ ನೋಟ ನನ್ನನ್ನು ಅವನ ಹತ್ರ ಸೆಳೆಯಿತು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಇಲ್ಲಿ ತಪ್ಪು ಹೆಜ್ಜೆ ಇಟ್ಟಾಗಿತ್ತು. ನಾನು ರೇವಂತನ ಪ್ರೀತಿಯಿಂದ ಬೇಸತ್ತಿದ್ನ ಅಥವಾ ಬಡತನದಿಂದನಾ ಗೊತ್ತಿಲ್ಲ. 4 ಜನರ ಹಾಗೆ ಬಾಳಬೇಕು, ಚೆಂದಾಗಿ ಅಲಂಕಾರ ಮಾಡ್ಕೋಬೇಕು ಅನ್ನೋ ಆಸೆನಾ ಅಥವಾ ಮಾಲೀಕನ ಹಣ ನನ್ನನ್ನು ಸೆಳೆಯಿತೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಹಾದಿ ತಪ್ಪಿದ್ದೆ. ಇದು ರೇವಂತನಿಗೆ ಗೊತ್ತಾಗದ ಹಾಗೆ ಹೇಗೆ ನಡೀತಿತ್ತೋ ಗೊತ್ತಿಲ್ಲ. ಇಡೀ ದಿನ ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ ಕೆಲಸ. ರಾತ್ರಿ ಅದೇ ಸುಸ್ತಾಗಿರೋದು, ಮಲಗಿಬಿಡ್ತಿದ್ದೆ. ಮೊದಲು ರೇವಂತ್ನಿಗೆ ಇದೆಲ್ಲ ಸಹಜ, ಪಾಪ ಸುಸ್ತಾಗಿದ್ದಾಳೆ ಅಂತ ಅನ್ಕೊತಿದ್ದ. ಆದರೆ ಇದು ಎಷ್ಟು ದಿನ ನಡೆಯೋಕೆ ಸಾಧ್ಯ? ಅವನಿಗೂ ನಿಧಾನವಾಗಿ ಅನುಮಾನ ಬರಲಿಕ್ಕೆ ಶುರುವಾಯಿತು. ಈ ಅನುಮಾನ ಅನ್ನೋದು ಹೆಮ್ಮರವಾಗಿ ಬೆಳೆಯೋಷ್ಟರಲ್ಲೇ ಒಂದು ಸಿಹಿಯಾದ ಸುದ್ದಿ ಬಂದಿತ್ತು. ಅದೇ, ನಾನು ಗರ್ಭಿಣಿ ಅಂತ ಗೊತ್ತಾಗಿತ್ತು. ನನಗೀಗ 3 ತಿಂಗಳಾಗಿತ್ತು. ಸ್ನೇಹಿತರೆ, ಇವತ್ತು ಮೊದಲನೇ ಭಾಗನ ನಾನು
ರೇವತಿ ಗರ್ಭಿಣಿ ಅನ್ನೋ ಸಿಹಿ ಸುದ್ದಿ ಜೊತೆಗೆ ನಿಲ್ಲಿಸ್ತಾ ಇದ್ದೀನಿ. ಇಂಥ ರೇವ ರೇವತಿಯಂತಹ ಮುಗ್ಧ ಜೀವಿಗಳು ಪ್ರೀತಿ ಅನ್ನೋ ಒಂದು ತಮಗೇ ಗೊತ್ತಿಲ್ಲದೆ ಒಂದು ಕಾಣದ ಅಥವಾ ഇരുಳು ಕಂಡ ಬಾವಿಗೆ ಹಗಲು ಬೀಳೋ ರೀತಿಲಿ ಬಿದ್ದುಬಿಡ್ತಾರೆ. ಎಷ್ಟೋ ಜನ ತುಂಬ ಚೆನ್ನಾಗೇ ಜೀವನ ಮಾಡ್ತಾರೆ, ಎಲ್ಲರೂ ಹಾಳಾಗ್ತಾರೆ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಜನರು ಬದುಕು ನಿಜವಾಗೂ ಅತ್ತ ದರಿ ಇತ್ತ ಪುಲಿ, ಅಥವಾ ಈಗ ವಾಪಸ್ಸು ತವ್ರ ಮನೆಗೂ ಹೋಗೋಕ್ಕಾಗಲ್ಲ ಆ ಥರನೂ ಆಗುತ್ತೆ. ಇತ್ತ ನಾಯಕನೇ ನಾಯಕಿಗೆ ಮೋಸ ಮಾಡಬಹುದು, ಅಥವಾ ನಾಯಕಿ ನಾಯಕನಿಗೆ ದ್ರೋಹ ಬಗೆಬಹುದು. ಇಲ್ಲಿ ನಮ್ಮ ಕಥಾನಾಯಕ ನಾಯಕಿ ತಮ್ಮ ತಮ್ಮ ಒಂದು ಸ್ವಗತದಲ್ಲಿ ತಮ್ಮ ಕಥೆಯನ್ನು ಹೇಳಿದ್ದಾರೆ ನಿಮ್ಮ ಮುಂದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಕತೆ? ನೋಡಿ, ಇದರ 2ನೇ ಭಾಗ ಹೇಗಿರ್ಬೋದು ಅಂತ ಗೆಸ್ ಮಾಡಿ ಸ್ನೇಹಿತರೆ. ನಾಳೆ ನಾನು ಇದರ 2ನೇ ಭಾಗದೊಂದಿಗೆ ಬರ್ತೀನಿ. ನಾನು ಅನಿತಾ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಟೇಕ್ ಕೇರ್. ಬಾಯ್.